ಇನ್ನು ಲೆಬನಾನ್ ಮೇಲೆ ದಾಳಿಯನ್ನ ಫ್ರಾನ್ಸ್ ಖಂಡಿಸ್ತಾ ಇದೆ. ಕದನ ವಿರಾಮದಲ್ಲಿ ಲೆಬನಾನ್ ಕೂಡ ಒಳಪಟ್ಟಿದೆ. ಕದನ ವಿರಾಮ ಉಲ್ಲಂಘಿಸಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಕದನ ವಿರಾಮ ಮಾತುಕತೆಯನ್ನ ಗೌರವಿಸಬೇಕು, ಎರಡೂ ಕಡೆಗಳಲ್ಲೂ ಸಂಧಾನಕ್ಕೆ ಮನ್ನಣೆಯನ್ನ ನೀಡಬೇಕು ಅಂತ ಹೇಳಿದ್ದಾರೆ. ಲೆಬನಾನ್ ದಾಳಿಯನ್ನ ಖಂಡಿಸಿ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ಈ ಮಾತನ್ನ ಆಡಿರೋದು. ಲೆಬನಾನ್ ಮೇಲೆ ದಾಳಿಯನ್ನ ಮಾಡಿದಂಥ ಇಸ್ರೇಲ್ ವಿಚಾರದಲ್ಲಿ ಈಗ ಫ್ರಾನ್ಸ್ ಅಧ್ಯಕ್ಷರು ಮಾತನಾಡಿದ್ದಾರೆ. ಒಂದು ಕಡೆ ಕದನ ವಿರಾಮ ಅಂತ ಹೇಳಿಬಿಟ್ಟು ನೀವು ದಾಳಿಯನ್ನ ಮಾಡ್ತಾ ಇರೋದು ಸರಿಯಲ್ಲ, ಇದು ಮಾತುಕತೆ ಆಗಬೇಕು, ಮನ್ನಣೆ ನೀಡಬೇಕು ಸಂಧಾನಕ್ಕೆ ಅನ್ನುವಂಥ ಮಾತನಾಡಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಈಗ ಫ್ರಾನ್ಸ್ ಅಧ್ಯಕ್ಷರು ಇಲ್ಲಿಯವರೆಗೂ ಯಾವುದು ಏನು ಮಾತನಾಡಲಾರ್ದಂಥವ್ರು ಈಗ ಏಕಾಏಕಿಯಾಗಿ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇರೋ ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ ಅಂದರೆ ಏನು ವಿಷಯ ಅಂತ? ಅನುಭವಿಸಿರೋದು ಹಿಜ್ಬುಲ್ಲಾದಿಂದ ಇಸ್ರೇಲು, ಫ್ರಾನ್ಸ್ ಅಲ್ವಲ್ಲ? ನೋಡಿ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಘರ್ಷದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ತನ್ನದೇ ಆದಂತಹ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದಾವೆ. ಸೊ ಹೀಗಾಗಿ ಈ ಯುದ್ಧ ನಿಲ್ಲಬೇಕು ಅನ್ನುವಂಥದ್ದು ಕೂಡ ಬಹುತೇಕ ಎಲ್ಲ ದೇಶಗಳ ಬಯಕೆ ಕೂಡ ಆಗಿರುವಂಥದ್ದು. ಸೊ ಈಗ ಈ ಎಲ್ಲ ಮಾತುಕತೆಯ ಹಂತಕ್ಕೆ ಬಂದಿದೆ, ಕದನ ವಿರಾಮ ಘೋಷಣೆ ಆಗಿದೆ. ಇನ್ನೇನು ಸಭೆಗಳು ಆರಂಭ ಆಗಬೇಕು ಅನ್ನುವಂತಹ ಹೊತ್ತಲ್ಲೇ ಇಸ್ರೇಲ್ ತೆಗೆದುಕೊಳ್ತಾ ಇರುವಂತಹ ಕೆಲವು ನಿರ್ಧಾರಗಳಿಂದ ಈ ಮಾತುಕತೆ ಮುರಿದು ಬೀಳುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಈ ಒಂದು ನಡೆಯನ್ನ ಈಗ ಫ್ರಾನ್ಸ್ ಖಂಡಿಸುವಂತ ಕೆಲಸವನ್ನ ಮಾಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಇರಾನ್ನ ಅಧ್ಯಕ್ಷರ ಜೊತೆಗೆ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿದ ಬಳಿಕ ಈ ಒಂದು ಕದನ ವಿರಾಮದ ವ್ಯಾಪ್ತಿಯ ಒಳಗಡೆ ಲೆಬನಾನ್ ಅನ್ನು ಕೂಡ ಪರಿಗಣಿಸಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಅವರು ಮಾಡಿದ್ದಾರೆ. ಸೊ ಆ ಮೂಲಕ ಈ ಮಧ್ಯಪ್ರಾಚ್ಯದಲ್ಲಿ ಎಲ್ಲೂ ಕೂಡ ಇನ್ನು ಮುಂದೆ ದಾಳಿಗಳು ಮುಂದುವರಿಬಾರದು ಅನ್ನುವಂತಹ ಲೆಕ್ಕಾಚಾರವನ್ನ ಫ್ರಾನ್ಸ್ ಕೂಡ ಹಾಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ನಡೆಯನ್ನ ಕೂಡ ಈಗ ಸದ್ಯಕ್ಕೆ ಖಂಡಿಸುವಂತ ಕೆಲಸವನ್ನ ಫ್ರಾನ್ಸ್ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.